ಈ ವಿಡಿಯೋದ ಉದ್ದೇಶ ಮನೆ ಮತ್ತು ಕೃಷಿ ಕೆಲಸ ಎರಡರಲ್ಲೂ ಕೆಲಸದ ಅಸಮಾನ ವಿಭಾಜನೆಯು ಹೇಗೆ ಲಿಂಗ ಆಧಾರಿತವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು. ಸುಧಾ, ನೀವಾ? ಅರೆ ಜ್ಯೋತಿ, ನೀವೇನು ನಮ್ಮ ಹಳ್ಳಿಯಲ್ಲಿ? ಹೇಳುತ್ತೇನೆ, ಮೊದಲು ನೀನು ಎಲ್ಲಿ ಹೊರಟೆ ಅಂತ ಹೇಳು. ನಾನ್ ನಮ್ಮ ಹೊಲದ ಕಡೆಗೆ ಹೋಗ್ತಿದ್ದೆ. ಸೋನುನಪ್ಪ ಮಾರುಕಟ್ಟೆಗೆ ಹೋಗಿದ್ದಾರಲ್ವಾ, ಹೊಲದಲ್ಲಿ ಯಾವುದೇ ಪ್ರಾಣಿ ಬರದಂತೆ ನೋಡಿಕೊಳ್ಳಲು ಹೋಗ್ತಿದ್ದೆ. ಓ, ಹೊಲದ ರಕ್ಷಣೆಯ ಡ್ಯೂಟಿ ಕೂಡ ನಿಮ್ದೆ ಎಂದಾಯ್ತು ಮೇಡಮ್. ಹಾಗೆ ತಿಳ್ಕೊಳ್ಳಿ. ನೀನೊಬ್ಳೆ ಎಲ್ಲಿಗೆ ಹೋಗ್ತಿದ್ದಿ? ಒಬ್ಬಳೇ ಅಲ್ಲ, ಸೀತಾ ಕೂಡ ನನ್ನ ಜೊತೆ ಇದ್ದಳು. ಆದ್ರೆ ಇದ್ದಕ್ಕಿದ್ದಂತೆ ಮಾರುಕಟ್ಟೆಯಿಂದ ಫೋನ್ ಬಂತು. ಬೆಳೆಯ ಬೆಲೆ ನಿರ್ಧರಿಸಲು ಮಾರುಕಟ್ಟೆಗೆ ಬಾ, ಸೇಠ್ಜಿ ಕೂಡ ಬಂದಿದ್ದಾರೆ. ಅವಳು ಅಲ್ಲಿಗೆ ಹೋದಳು. ಸೀತಾ ಅಂತೂ ಪುರುಷರು ಮಾಡುವ ಎಲ್ಲಾ ಕೆಲಸಗಳನ್ನು ಮಾಡ್ತಾಳೆ. ಮತ್ತೆ ನನ್ನನ್ನು ನೋಡು. ಹಾಗೇನೂ ಇಲ್ಲ, ನಮ್ಮ ಜ್ಯೋತಿ ಕೂಡ ಯಾರಿಗೂ ಕಡಿಮೆ ಇಲ್ಲ. ಬಾ, ನಿಮ್ಮ ಹೊಲದ ಕಡೆಗೆ ಹೋಗೋಣ. ಇದು ಸರಿ, ಒಂದು ಏಟಿಗೆ ಎರಡು ಹಕ್ಕಿ ಹೊಡೆದಾಗೆ. ನಾನು ಸೀತಾಗೆ ಫೋನ್ ಮಾಡುತ್ತೇನೆ. ಅಲ್ಲೇ ಕುಳಿತುಕೊಂಡು ಮಾತನಾಡೋಣ. ಗಾಳಿ ಎಷ್ಟು ಚೆನ್ನಾಗಿ ಬೀಸುತ್ತಿದೆ. ಹಾ, ನೆರಳಿದ್ದರೆ ಸ್ವಲ್ಪ ನೆಮ್ಮದಿ. ಆದ್ರೆ ಈ ಬಿಸಿಲಿನಲ್ಲಿ ಕಳೆ ಕೀಳುವ ಕೆಲ್ಸ ಇದ್ರೆ ಸೊಂಟ ಅಂತೂ ಮುರಿದೇ ಹೋಗುತ್ತೆ. ಬೆಲೆ ಬಗ್ಗೆ ತಿಳಿದಿರಬೇಕೆ ಜ್ಯೋತಿ? ಮಾರ್ಕೆಟ್ ಬೆಲೆ ಆಗಲಿ ಅಥವಾ ಗೋಧಿ ಬೆಲೆ ಆಗಲಿ, ಗೋಧಿ ಬೆಲೆ ಕಳೆದ ವರ್ಷಕ್ಕಿಂತ ಉತ್ತಮವಾಗಿದೆ. ಜ್ಯೋತಿಗೆ ಇದೆಲ್ಲ ಹೇಗೆ ಅರ್ಥ ಆಗುತ್ತೆ? ಮಾರುಕಟ್ಟೆಗೆ ಹೋದ್ರೆ ತಾನೆ. ಏಕೆ? ಬೆಲೆಯನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಏನ್ ದೊಡ್ಡ ಮಾತು? ಸಮಾಜ ಕೂಡ ನಮ್ಮಿಂದ ಇದನ್ನೇ ನಿರೀಕ್ಷಿಸುತ್ತೆ. ನಾವು ಮಹಿಳೆಯರು ಮನೆ ಕೆಲಸ ಮಾಡ್ಬೇಕು, ನೀರು ತರಬೇಕು, ಊಟ ತಯಾರಿಸಬೇಕು, ಮಕ್ಕಳು, ಹಿರಿಯರು, ಪ್ರಾಣಿಗಳು ಮತ್ತು ಹೊಲಗಳನ್ನು ನೋಡಿಕೊಳ್ಬೇಕು ಅಂತ. ನಿಜ ಹೇಳಿದೆ ಜ್ಯೋತಿ. ಇದನ್ನ ಸಮಾಜವೇ ನಿರ್ಧರಿಸಿದೆ. ಪುರುಷರು ಹೊಲ ಉಳಿಮೆ ಮಾಡಬೇಕು ಮತ್ತು ಮಹಿಳೆಯರು ಬೀಜಗಳನ್ನು ನೆಡಬೇಕು ಮತ್ತು ಅವುಗಳನ್ನು ಹೊಡೆಯುವ ಮತ್ತು ಆರಿಸುವ ಕೆಲಸವನ್ನು ಮಾಡಬೇಕು. ಆದರೆ ಪುರುಷರು ಮಾಡುವ ಎಲ್ಲಾ ಕೆಲಸಗಳನ್ನು ಮಹಿಳೆಯರು ಕೂಡ ಮಾಡಬಹುದು. ಆದ್ರೆ ನೀವು ಕುಟುಂಬದ ಭಾಗವಾಗಿರೋದ್ರಿಂದ ಇದೆಲ್ಲವನ್ನು ಮಾಡಲೇಬೇಕು. ಇಲ್ಲ ವಿಜಯ, ಕುಟುಂಬವು ಇಬ್ಬರಿಂದ ಆಗುತ್ತದೆ, ಜವಾಬ್ದಾರಿ ಕೂಡ ಇಬ್ಬರ ಮೇಲೆ ಬೀಳುತ್ತದೆ. ಆದ್ರೆ ವಿಜಯ್, ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಹೆಚ್ಚು ಶ್ರಮವಿರುವ ಮತ್ತು ಕಡಿಮೆ ಕೂಲಿ ನೀಡುವ ಕೆಲಸಗಳನ್ನು ಮಾತ್ರ ನೀಡಲಾಗುತ್ತೆ. ಮತ್ತು ಅವರ ಮೇಲೆ 3 ಪಟ್ಟು ಕೆಲಸಗಳ ಹೊರೆ ಬೀಳುತ್ತದೆ. ಮನೆ ಸಂಸಾರ, ಪ್ರಾಣಿಗಳ ಆರೈಕೆ, ಕೃಷಿ ಕೆಲಸ. ಅದು ಕೂಡ ಯಾವುದೇ ಕೂಲಿ ಅಥವಾ ಸಂಬಳವಿಲ್ಲದೆ ಮಾಡಬೇಕು. ಸಮಾನ ಜವಾಬ್ದಾರಿ ಅಂದ ಮೇಲೆ ಶ್ರಮ ಕೂಡ ಸಮಾನವಾಗಿರಬೇಕು. ಶ್ರಮ ಸಮಾನವಾಗಿದ್ದರೆ ಕೂಲಿ ಕೂಡ ಸಮಾನವಾಗಿರ್ಬೇಕು. ಆದ್ರೆ ಹೆಚ್ಚಿನ ಹೊಸ ತಂತ್ರಜ್ಞಾನಗಳು ಮತ್ತು ಯಂತ್ರಗಳು ಪುರುಷರಿಗೆ ಸಹಾಯ ಮಾಡಲು ತಯಾರಿಸಲಾಗಿದೆ ಎಂಬುದು ದುರದೃಷ್ಟಕರ. ಏಕೆಂದರೆ ಹೆಚ್ಚಾಗಿ ಪುರುಷರೇ ತಯಾರಿಸುತ್ತಾರೆ ಮತ್ತು ಮಹಿಳೆಯರಿಗೆ ತಂತ್ರಜ್ಞಾನಗಳನ್ನು ಸರಿಯಾಗಿ ಬಳಸಲು ಬರುವುದಿಲ್ಲ ಎಂದು ಜನರ ನಂಬಿಕೆ. ಆದರೆ ಈ ಆಲೋಚನೆಯೇ ತಪ್ಪು. ಮಹಿಳೆಯರಿಗೆ ತರಬೇತಿ ಮತ್ತು ಅವಕಾಶಗಳು ಸಿಗದಿದ್ದರೆ ಅವರು ಅದನ್ನು ಹೇಗೆ ಕಲಿಯಲು ಸಾಧ್ಯ? ಆದ್ದರಿಂದ ಅವಕಾಶಗಳು ಮತ್ತು ಸಂಬಳ ಎರಡೂ ಕೂಡ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾಗಿರಬೇಕು. ಇಂತಹ ಸಮಾನತೆ ಬಂದರೆ ಮಹಿಳೆಯರ ಜೀವನ ಬದಲಾಗುತ್ತದೆ. ಸರಿಯಾದ ಮಾತು. ಕೃಷಿಯಿಂದ ಬರುವ ಆದಾಯದ ಮೇಲೆ ಮಹಿಳೆಯರಿಗೆ ಸಮಾನವಾದ ಹಕ್ಕು ಇರಬೇಕು ಮತ್ತು ಕೆಲಸದ ವಿಭಜನೆ ಕೂಡ ಸಮಾನವಾಗಿರಬೇಕು. ಅರೆ, ನಾನು ಯೋಚಿಸಿರ್ಲಿಲ್ಲ. ಮಹಿಳೆಯರಿಗೆ ಸಾಮಾನ್ಯವಾಗಿ ನಿರ್ಧಾರಗಳನ್ನ ಕಡಿಮೆ ತೆಗೆದುಕೊಳ್ಳಬೇಕಾದ ಕೆಲಸಗಳನ್ನ ನೀಡಲಾಗುತ್ತದೆ. ಪುರುಷರು ತಮ್ಮ ಎಲ್ಲಾ ನಿರ್ಧಾರ ಮತ್ತು ಹಣಕ್ಕೆ ಸಂಬಂಧಿಸಿದ ಕೆಲಸ ಇಟ್ಕೊಳ್ತಾರೆ. ಹಾ ವಿಜಯ್, ಇಷ್ಟೇ ಅಲ್ಲ, ಒಂದೆಡೆ ತುಂಬಾ ಕಷ್ಟಪಟ್ಟು ದುಡಿಯುವುದರಿಂದ ಮಹಿಳೆಯರ ಆರೋಗ್ಯದ ಮೇಲೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ. ಮತ್ತೊಂದೆಡೆ ಹಣದ ಮೇಲೆ ನೇರ ಹಕ್ಕು ಇಲ್ಲದ ಕಾರಣ ಅವರು ಯಾವಾಗ್ಲೂ ಪುರುಷರಿಗಿಂತ ಕೀಳು ಅಂತ ಅಂದ್ಕೊಳ್ತಾರೆ. ಅದಕ್ಕಾಗಿಯೇ ಪುರುಷರು ಮತ್ತು ಮಹಿಳೆಯರು ತಮ್ಮ ತಮ್ಮ ಕೆಲಸದ ಪರಸ್ಪರ ಬೆಂಬಲಿಸಬೇಕು. ಹಾ, ನಾವು ಹಳೆಯ ಸಂಪ್ರದಾಯವನ್ನು ಬದಿಗಿಟ್ಟು ಹೊಲಗಳಲ್ಲಿ ಕಠಿಣ ಕೆಲಸ, ಪಶು ಸಂಗೋಪನೆ ಮತ್ತು ಅರಣ್ಯಕ್ಕೆ ಸಂಬಂಧಿಸಿದ ಕೆಲಸಗಳು, ಹಾಗೆ ಮಾರ್ಕೆಟಿಂಗ್ ಮತ್ತು ಹಣದ ವಿಷಯಗಳಿಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಮಹಿಳೆಯರನ್ನು ಸೇರಿಸಿಕೊಳ್ಳಬೇಕು. ಅದೇ ರೀತಿ ಪುರುಷರು ಕೂಡ ಮಹಿಳೆಯರು ಮಾಡುವ ಕೆಲಸದಲ್ಲಿ ಅವರಿಗೆ ಬೆಂಬಲ ನೀಡಬೇಕು. ನನಗೆ ನಂಬಿಕೆ ಇದೆ, ಇದು ಖಂಡಿತ ಆಗುತ್ತದೆ. ಸೋನುನಪ್ಪ ವಾಪಸ್ ಬರ್ಲಿ. ಮಾರುಕಟ್ಟೆಯಲ್ಲಿರುವ ಎಲ್ಲಾ ಬೆಳೆಗಳ ಬೆಲೆ ಬಗ್ಗೆ ಕೇಳ್ತೀನಿ. ಮತ್ತು ಮುಂದಿನ ಬಾರಿ ಅವ್ರ ಜೊತೆ ಧಾನ್ಯ ಮಾರುಕಟ್ಟೆಗೂ ಹೋಗು. ಹಾ ಹಾ, ಖಂಡಿತ ಹೋಗ್ತೀನಿ. ಬನ್ನಿ ವಿಚಾರ ಮಾಡೋಣ. ಲಿಂಗದ ಆಧಾರದ ಮೇಲೆ ಕೆಲಸಗಳ ಅಸಮಾನ ವಿಭಾಜನೆಯನ್ನು ಪರಿಹರಿಸಲು ನಾವು ಏನು ಮಾಡಬಹುದು?